ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಡೇಂಜರ್ ಜೂನ್ ನಲ್ಲಿರುವ ತಾವರಗಟ್ಟೆ ಟು ಬರ್ಚಿಯ ತೀವ್ರ ಹದಗೆಟ್ಟ PWD ರಸ್ತೆ ಕಂಗೆಟ್ಟ ಉಳ್ವಿ ಭಕ್ತರು. ಹೌದು, ಉಳ್ವಿ ಚನ್ನಬಸವೇಶ್ವರ ಸನ್ನಿಧಿಗೆ ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಹಾಗೂ ವಿಜಯಪುರದಿಂದ ಭಕ್ತರು ಸಂಚಾರ ಮಾಡಬೇಕಾದ್ರೆ ಅತ್ಯಂತ ಹತ್ತಿರವಾದ ರಸ್ತೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗಡಿ ಪ್ರದೇಶವಾದ ತಾವರಗಟ್ಟೆಯಿಂದ ಅರಣ್ಯ ಪ್ರದೇಶದ ಒಳಗಡೆ ಇರುವ ಲೋಕೋಪಯೋಗಿ ಇಲಾಖೆ ರಸ್ತೆ ಮೂಲಕ 18 ಕಿಲೋಮೀಟರ್ ಸಂಚಾರ ಮಾಡಿ ನೆರೆಯ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಬರ್ಚಿಗೆ ಸಂಪರ್ಕ ಮಾಡಿ ನಂತರ ದಾಂಡೇಲಿ ಮೂಲಕ ಉಳ್ವಿ ಕ್ಷೇತ್ರಕ್ಕೆ ಪಾದಯಾತ್ರೆ ಅಥವಾ ವಾಹನಗಳಲ್ಲಿ ತೆರಳುವುದು ಮೊದಲಿನಿಂದಲೂ ವಾಡಿಕೆ. ಆದರೆ ಅದ್ಯಾಕೋ ಏನೋ ಗೊತ್ತಾಗ್ತಿಲ್ಲ, ಈ ತಾವರಗಟ್ಟೆಯಿಂದ ಬರ್ಚಿ ಕ್ರಾಸ್ಗೆ ಸಂಪರ್ಕ ಮಾಡುವ ಲೋಕೋಪಯೋಗಿ ಇಲಾಖೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗಿ ಅಪಘಾತಗಳ ಕೂಪವಾಗಿದೆ. ಇನ್ನು ಈ ರಸ್ತೆಯು ಖಾನಾಪುರ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಹಾಗೂ ಹಳೆಯಾಳ ಲೋಕೋಪಯೋಗಿ ಇಲಾಖೆ ಉಪವಿಭಾಗಕ್ಕೆ ಬರುತ್ತಿದ್ದು 13 ಕಿಲೋಮೀಟರ್ನಷ್ಟು ರಸ್ತೆ ತುಂಬಾ ಹದಗೆಟ್ಟಿದೆ. ವಿಪರ್ಯಾಸ ಎಂದರೆ ಈ ರಸ್ತೆ ವ್ಯಾಪ್ತಿಯಲ್ಲಿ ಉಮ್ರಪ್ರಾಣಿ, ನಾನಾಕೇಸರು, ಮೊಡಗು, ಗೋಮ್ರಾಳ ಗ್ರಾಮಗಳು ಬರುತ್ತವೆ. ಮೊದಲಿನಿಂದಲೂ ಈ ರಸ್ತೆ ಮೂಲಕವೇ ಉಳ್ವಿ ಕ್ಷೇತ್ರಕ್ಕೆ ತೆರಳುವ ಭಕ್ತರು ಪಾದಯಾತ್ರೆ, ಎತ್ತಿನ ಚಕಡಿಗಳು, ಟ್ರಾಕ್ಟರ್ಗಳ ಮೂಲಕ ಹೋಗುತ್ತಾರೆ. ಆದರೆ ಕಳೆದ 10 ವರ್ಷಗಳಿಂದ ತೀವ್ರ ಹದಗೆಟ್ಟಿರುವ ರಸ್ತೆಗೆ ಕಾಯಕಲ್ಪ ಇಲ್ಲದೆ ಇರುವುದು ತುಂಬಾ ದುರ್ದೈವದ ಸಂಗತಿ. ಇನ್ನೊಂದು ಕಡೆ ಈ ರಸ್ತೆಯಲ್ಲಿ ದಿನೇ ದಿನೇ ಸಾಕಷ್ಟು ಅಪಘಾತಗಳ ಸಂಖ್ಯೆಯು ಜಾಸ್ತಿ ಆಗುತ್ತಿವೆ. ಇಷ್ಟಾದರೂ ಸಹ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಅನುದಾನ ಕೊರತೆ ಇದೆ ಎಂದು ಹೇಳುತ್ತಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಈ ರಸ್ತೆಯ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಹಳಿಯಾಳ ಕ್ಷೇತ್ರದ ಶಾಸಕರು RV ದೇಶಪಾಂಡೆ ಹಾಗೂ ಕೆನರಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಈ ಹದಗೆಟ್ಟ ರಸ್ತೆಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ವಿಶೇಷವಾಗಿ ಒಂದ್ ರೀತಿ ಉಳ್ವಿ ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕ ಪ್ರವಾಸಿ ಸ್ಥಳ. ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ಈ ಒಂದು ಉಳ್ವಿ ಭಕ್ತರು ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಬಾಗಲಕೋಟು ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಉಳ್ವಿ ಭಕ್ತರು ಏನಪ್ಪಾ ಮಾಡ್ತಾರೆ ಅಂದ್ರೆ ಇದೇ ರೀತಿ ಒಂದ್ ರೀತಿ ಪಾದಯಾತ್ರೆ ಹೋಗ್ತಾರೆ, ಮತ್ತೆ ಸಾಕಷ್ಟು ಒಂದ್ ರೀತಿ ವಾಹನಗಳು ಹೋಗ್ತವೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ವಿಶೇಷವಾಗಿ ಈ ಒಂದು ರಸ್ತೆ ಅಪ್ ಟು ಒಂದ್ ರೀತಿ ತಾವರಗಟ್ಟಿ, ಈಗ ನಾನು ತಾವರಗಟ್ಟಿ ಸ್ಥಳದಲ್ಲಿ ನಿಂತಿದ್ದೀನಿ. ವಿಶೇಷವಾಗಿ ಈ ತಾವರಗಟ್ಟಿಲಿ ಒಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು PWD ರಸ್ತೆ ಅಪ್ ಟು ಒಂದ್ ರೀತಿ ಬರ್ಚಿ ಕ್ರಾಸ್, ದಾಂಡೇಲಿ ತಾಲೂಕು ಬರ್ಚಿ ಕ್ರಾಸ್ ವರೆಗೂ ಸಹ ಸಾಕಷ್ಟು ಹದಗೆಟ್ಟಿದೆ, ಸಾಕಷ್ಟು ಅಪಘಾತಗಳು ಸಂಭವಿಸಿದವೆ. ಆದಾಗ್ಯೂ ಸಹ ಎಲ್ಲ ಒಂದ್ ಕಡೆ PWD ಇಲಾಖೆ ಒಂದ್ ರೀತಿ ಅಭಿಯಂತರಗಳು ವಿಶೇಷವಾಗಿ ಯಾಕೆ ಒಂದ್ ರೀತಿ ಇದರ ದುರಸ್ತಿಗೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆ ಆಗಿದೆ. ವಾಸುದೇವ್ ಮಾದೇವ್ ಸತ್ಯನವರ ಹೇಳಿ ಸರ್. ಈಗ ಖಾನಾಪುರದಿಂದ ತಾವರಗಟ್ಟಿ ಮುಖಾಂತರ ಹೋಗ್ತಕ್ಕಂತ PWD ರಸ್ತೆ ಬರ್ಚಿ ಕ್ರಾಸ್ ಸಾಕಷ್ಟು ಹದಗೆಟ್ಟಿದೆ, ಸಾಕಷ್ಟು ಉಳಿವಿ ಭಕ್ತರು ಆ ಕಡೆ ಪ್ರಯಾಣ ಮಾಡ್ತಾರೆ. ಈಗ ಬೈಲೊಂಗಲು, ಮುರುಗೋಡು ಆ ಕಡೆಯಿಂದ ಜನ ಸುಮಾರು ಈಗ ಒಂದ್ 5 ರಿಂದ 10 ವರ್ಷ ಆಯ್ತು. ಈಗ ಅದು ರೋಡಿಗೆ ಸರಿಯಾಗಿಲ್ಲ. ಜನರು ಪಾಪ ತೆಗ್ಗ ಡಿನ್ನಿ ಎಲ್ಲ ಪೂರ ಇದನ್ನ ಆಗ್ತಾ ಇದಾವೆ. ಆದ ಕಾರಣ ಈಗ ಅದನ್ನ ಸರಿಯಾಗಿ ರೋಡ್ ಮಾಡ್ತಾ ಇದ್ರೆ ನಾವು ಇದನ್ನ ಒಂದು ಹೋರಾಟವನ್ನ ತೆಗಿಬೇಕಂತ ಹೇಳಿ ಒಂದು ಇದನ್ನ ಮಾಡ್ಬೇಕಂತ ಹೇಳಿ ಒಂದು ಇದನ್ನೊಂದು ಮಾಡ್ಬೇಕಂತ ನಾತೇನ್ರಿ. ಏನ್ ಇದನ್ನ ಮಾಡ್ಬೇಕು? ನಾವೀಗ ಇಲ್ಲ ಅಂದ್ರೂ ಒಂದು ನಮ್ಮ 100 ಜನ ತಗೊಂಡ ಒಂದು ಹೋರಾಟವನ್ನು ಮಾಡ್ಬೇಕಂತ ಹೇಳಿ ಒಂದು ಇದು ಮಾಡ್ಬೇಕಂತ ಇದು ಮಾಡತ್ತೇನ್ರಿ. ಈ ರಸ್ತೆ ಪೂರಾ ಅದೆಲ್ಲ ಹದಗೆಟ್ಟ ಹೈದರಾಬಾದ್ ಆಗಿ ಹೋಗಿತ್ರಿ. ಅದ ನಮ್ಮ ರಸ್ತೆ ಜನಕ್ಕೆ, ನಮ್ಮ ರೈತರಿಗ ಆಗಲ್ರಿ, ಇದಕ್ಕೆ ನಮ್ಮ ಜನಕ್ಕೆ ಆಗಲ್ರಿ. ಪಾಪ ಅವರು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕ. ಆದ್ರ ಕಾರಣ ಅವರು ಪೂರಾ ಎಲ್ಲ ಒಂದು ದಿವಸಕ್ಕೆ ಹೋಗೋ ದಾರಿಗೆ 4 ದಿವಸ 5 ದಿವಸದಿಂದ ಇದನ್ನ ಆಗೈತ್ರಿ. ಜನಕರಿ ಅದೊಂದು ರಸ್ತೆ ಆಗ್ಬೇಕಂತ ಹೇಳಿ ನಿಮ್ ಕಡೆಯಿಂದ ಒಂದು ಪೂರ್ವ ವಿನಂತಿ ಅಂತ ಕೇಳ್ತೇನೆ. ಅಷ್ಟು ಒಂದ್ ರೀತಿ ಪಾದಯಾತ್ರೆ ಹೋಗೋರು ಮತ್ತೆ ಸಾಕಷ್ಟು ಹೋಗ್ತಕ್ಕಂಥದ್ರು ಈ ಒಂದು ಖಾನಾಪುರ ತಾಲೂಕಿನ ಒಂದ್ ರೀತಿ ನಾಗರಗಾಳಿ ವ್ಯಾಪ್ತಿಯ ತಾವರಗಟ್ಟಿ ಅಂತಕ್ಕಂಥ ಮುಖಾಂತರವಾಗಿ ಒಂದ್ ರೀತಿ ದಾಂಡೇಲಿ ಬರ್ಚಿ ಕ್ರಾಸ್ ಹೋಗ್ತಾರೆ. ಸಾಕಷ್ಟು ಹದಗೆಟ್ಟಿದೆ. ಇದ್ರ ಬಗ್ಗೆ ಇಲ್ಲಿಕಂತ ಸ್ಥಳೀಯರು ಏನ್ ಹೇಳ್ತಾರೆ? ಸರ್ ನಮಸ್ತೆ, ಹೇಳಿ ಸರ್. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಓಡಾಡೋದಕ್ಕೆ ಮತ್ತೆ ಓಡಾಡಕ್ಕೆ ಮತ್ತೆ ಬಹಳ ತೊಂದರೆ ಆಗ್ತೈತಿ. ತಾವರಗಟ್ಟಿದಿಂದ ಬರ್ಚಿ ರೋಡ್ ಬಹಳ ಕೆಟ್ಟಾಗೈತಿ ಸರ್. ಅಲ್ಲಿ ಏನ್ ಕಡ್ಡಿಗಳ ಬಟ್ ಏನ್ ಕಡ್ಡಿಗಳ್ನು ಮುಸ್ಲಿಲ್ಲ, ಏನಿಲ್ಲ, ಹಂಗೈತಿ. 3-4 ವರ್ಷ ಆತ. ಅಲ್ಲಿ ಅಂದಾಗ ಬಸ್ ಒಳಗ ಕಮ್ಮಿ ಒಂದ್ 50 ಹುಡುಗರಲ್ಲಿ ದಾಂಡೇಲಿ ಸ್ಕೂಲ್ ಹೋಗ್ತಾರ. ಅದ್ ಒಂದ ಬಸ್ ಐತಿ ದಾಂಡೇಲಿ. ಅವ್ರು ಬಹಳ ಮಂದಿಗೆ ಬಹಳ ತೊಂದರೆ ಆಗ್ಬಿಟ್ಟೈತಿ. ಅಲ್ಲಿ 100 ಗೌಳಿ ಜನ ಇರ್ತಾರ ಎಲ್ಲಾ ಕಡೆ.
ಅದ್ರ ಸಲುವಾಗಿ ಬಹಳಷ್ಟು ಪ್ರಾಬ್ಲಮ್ ಆಗಾಕತೈತಿ ಸರ್ ಯಾವಾಗಿಂದ ಕೆಟ್ಟಿದೆ ಸರ್ ರೋಡ್? ಅದ ಮೂರು ವರ್ಷ ಆತ್ರಿ ಈಗ. ಇದು ಯಾಕೆ ಕಟ್ಟಿದ್ದಾರೆ ರೋಡ್ ಅಲ್ಲಿ? ಯಾವ ಕಡ್ಡೆಗಳು ಬಹಳಷ್ಟ ಅದಾವ್ರಿ ಕಡ್ಡೆಗಳು. ತಗ್ಗು ಗುಂಡಿಗಳು. ತಗ್ಗು ಗುಂಡಿಗಳು ಅದಾವ. ಅದ್ರಾಗ ಮಣ್ಣು ಹಾಕ್ಲಿಲ್ಲ ಏನು ಇಲ್ಲ, ಹಂಗ ಓಡಾಡಿ ಮಾಡಾಕ್ತಾರ್ರಿ. ಹೌದಾ? ನಮ್ ಗೌಳಿ ಜನಾಂಗನು ಅದಾರ ನೋಡ್ರಿ. ಹಾ. ಇಲ್ಲಿ ಕೇಳ್ರಿ ಅವ್ರು ಬೇಕಾದ್ರ. ಹಾ. ಇಲ್ಲಿ ಗೌಳಿ ಜನಾಂಗನು ಆ ಸೈಡ್ ದವ್ರು ಇವ್ರು ಹಾ. ಎಲ್ಲಾರು. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬಹಳ ಸಮಸ್ಯೆ ಸರ್. ಹಾ. ಬೈಕ್ ತಗೋರೋದು ಹೋಗುದಂದ್ರ ಎರಡ್ ಮೂರ್ ಮಂದಿ ಬಿದ್ದಾರಿ ಅಲ್ಲಿ. 3-4 ಮಂದಿ ಹಾ. ಹಾಫ್ ಮರ್ಡರ್ ಟೈಪ್ ಆಗಿ ಬಿಟ್ಟೈತಿ ಅವ್ರದ್ದು. ಹೌದಾ? ಆತ ಪರಿಸ್ಥಿತಿ ಐತ್ರಿ ಅಲ್ಲಿ. ಒಟ್ಟಾರೆ ಅಲ್ಲಿ ಈಗ ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗ್ಬೇಕು. ಆ ರೋಡ್ ಆದ್ರ ಬಾಳ ಚಂದ ಆಗ್ತೈತಿ. ಸ್ಕೂಲ್ ಹುಡುಗರ್ಗನ್ರಿ ಮತ್ತ ನಮ್ಗ ಮೆಡಿಕಲ್ ಡಾಕ್ಟರ್ಸ್ ಅಂದ್ರ ಅಲ್ಲಿ ದಾಂಡೇಲಿಗೆ ಹೋಗೋದ್ ಪಾಳಿ ಬರ್ತೈತಿ. ದಾಂಡೇಲಿ ಬಹಳ ಸಮೀಪ ಆಗ್ತೈತಿ. ಇಷ್ಟ ಮಂದಿಗೆ ಎಲ್ಲಾರು ಡಾಕ್ಟರ್ ಸಲುವಾಗಿ ದಾಂಡೇಲಿ ಹೋಗ್ತಾರ ಸರ್. ಅದ್ರ ಸಲುವಾಗಿ ಈ ದಾಂಡೇಲಿ ರೋಡ್ ಅಷ್ಟು ಚಲೋ ಆಗ್ಬೇಕಾ ಅಂತ ಡಾಂಬ್ರೀಕರಣ ಮಾಡ್ಬೇಕಂತ ನಮ್ಮ ಎಲ್ಲಾ ಉಳ್ವಿ ಮಂದಿ ಎಲ್ಲಾ ಹೋಗ್ತಾರ್ರಿ. ಅಲ್ಲಿಂದ MK ಹುಬ್ಬಳ್ಳಿ, ಬೈಲಹೊಂಗಲ, ಕಿತ್ತೂರು ಆ ಬೈಲ್ಗಾಡಿ ಎಲ್ಲಾ ಮಂದಿ ಬೈಲ್ ಚಕ್ರ ಗಾಡಿ ಮತ್ತು ಎಲ್ಲಾ ಟೆಂಪೋ ಮಾಡ್ಕ್ಯಾಸ್ ಹೋಗ್ತಾರ. ಬಟ್ ಅಲ್ಲಿ ರಸ್ತೆ ಸರಿಯಾಗಿಲ್ಲ ಅಂತ ಕ್ಯಾಸ್ ಬಾಳ ಆಕ್ಸಿಡೆಂಟ್ ಆಗತೈತಿ. ಮತ್ತು ಎಲ್ಲಾ ಬೈಲ್ಗಾಡಿ ಹೋಗಾಕ್ ಎಲ್ಲಾ ಮಂದಿಗೆ ತ್ರಾಸ ಆಗ್ತೈತಿ. ಅದಕ್ ಸ್ವಲ್ಪ ಎಲ್ಲಾ PWD ಸತೀಶ್ ಸರ್ ಅವರು ಸ್ವಲ್ಪ ನೋಡ್ಕ್ಯಾಸ್ ಅದ ರೋಡ್ ಮಾಡಿದ್ರ ಒಳ್ಳೆ ಆಗ್ತೈತ್ರಿ. ಉಳ್ವಿ ಮನುಷ್ಯ ಹೋಗುವಾಗ ಆ ಚೆನ್ನಬ ದೇವರಿಗೆ ಹೋಗುವಾಗ ಮಂದಿಗೆ ಚಲೋ ಆಗ್ತೈತ್ರಿ. ಅದಕ್ಕ ಅವರು ಸ್ವಲ್ಪ ಅವ್ರ ಮನಸ್ ಮ್ಯಾಗ ಬಂದಿದ್ರ ಆ ಉಳ್ವಿ ಜನರಿಗೆ ಮಾಡ ಬಿಡ್ತಾರ ಅಂತ ಕೇಸ್ ನಾವು ಸತೀಶ್ ಸಾವ್ಕಾರಿಗೆ ನಂಬಿಕೆ ಇರ್ತೇವೆ. ಅದಕ್ಕ ಅವರು ಸ್ವಲ್ಪ ಅದ್ ರೋಡ್ ಉಳ್ವಿ ಮನುಷ್ಯಗೆ ಮಾಡಬೇಕಂತ ನಾವು ಅವ್ರ ಕಡೆಯಿಂದ ಇದ್ ಮಾಡತ್ತೀವ್ರಿ. ಯಾವಾಗಿಂದ ಕೆಟ್ಟಿದೆ? ಒಂದ್ 4 ವರ್ಷ 5 ವರ್ಷ ಆತ್ರಿ. ಅದ ಹಂಗ ರೋಡ್ ಐತ್ರಿ ಅದು ಸರ್. ಹೌದಾ? ಹಾ. ಯಾರು ಗಮನಿಸಿಲ್ಲ? ಇಲ್ಲ ಸರ್. ಯಾರು ಇಲ್ಲಿ ಯಾವ್ದು ಖಾನಾಪುರ ಬರುತ್ತೆ? ಯಾವ್ದಕ್ ಬರ್ತದ? ಅದ್ ಸರ್ ಹಲ್ಯಾಳ ಬರ್ತಿತ್ತು. ಹಳ್ಳಿಯಾಳ ಖಾನಾಪುರ ಎರಡೂನು? ಇಲ್ಲ ಸರ್. ಹಾ. ಅದ ಹಲ್ಯಾಳ ಬರ್ತೈತ್ರಿ. ಹೌದಾ? ಬರ್ಚಿ. ಈಗ ಒಟ್ಟಾರೆ ಅದನ್ನ ಸುಧಾರಣೆ ಮಾಡ್ಬೇಕು. ಹಾ ಸರ್.